ಗುರುಗಳೇ, ನಾನು ಮೋಹನ್ ಎನ್ನಾರ್ಪುರ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಶೃಂಗೇರಿ ಕ್ಷೇತ್ರದಲ್ಲಿ DN ಜೀವರಾಜ್ ಅವರು ಗೆದ್ದಿದ್ದಾರೆ, ರಾಜೇಗೌಡರು ಸೋತಿದ್ದಾರೆ. ಆದ್ರೆ ಮೊನ್ನೆ ಒಂದು FIR ಆಯ್ತು, ಹಾಗಾಯ್ತು ಹೀಗಾಯ್ತು ಅಂತ ಹೇಳಿ ಒಂದಷ್ಟೆಲ್ಲ ದೀರ್ಘಕಾಲದಲ್ಲಿ ಮಾತುಕತೆ ಆಯ್ತಪ್ಪ. ಫೇಸ್ಬುಕ್ ಅಲ್ಲಿ, ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಮೆಂಟ್ಗಳು. ನನಗೂ ಒಬ್ರು ಕಮೆಂಟ್ ಮಾಡಿದ್ರು, ಅಣ್ಣ ನೀನು ಅವರು ಮತಗಳತನ ಆಗಿರೋದ್ರ ಬಗ್ಗೆ ಏನು ಹೇಳಲೇ ಇಲ್ಲ ಅಂತ ಹೇಳಿ. ಏನಾಯ್ತು ಇವತ್ತು ಕೋರ್ಟಲ್ಲಿ FIR ಬಗ್ಗೆ? ಕೋರ್ಟು ಚೀವಾರಿ ಹಾಕ್ತಿ, ಇಂಥದ್ದೆಲ್ಲ ಒಂದು FIR ಹಾಕ್ತೀರಾ ನೀವು ಅಂತೇಳಿ. ನೋಡಿ, ಯಾವಾಗಲೂ ಒಂದು ಸತ್ಯ ಏನು ಗೊತ್ತಾ, ಒಬ್ಬ ನಿಷ್ಠಾವಂತ ರಾಜಕಾರಣಿ ಹೇಗಿರ್ತಾನಂತಂದ್ರೆ ಜನಾಭಿಪ್ರಾಯ ಏನಿರುತ್ತೋ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ. ಆಕ್ಚುಲಿ ರಾಜೇಗೌಡರು ನನಗೆ ಬಹಳ ಆತ್ಮೀಯರು, ನನಗೆ ಗೊತ್ತು ಕೂಡ. ಫಸ್ಟ್ ಟೈಮ್ ಅವ್ರು ಎಲೆಕ್ಷನ್ ಅಲ್ಲಿ ಗೆದ್ದಾಗ ನಾನು ನ್ಯೂಸ್ 18 ಚಾನಲ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ನಮ್ಗೆಲ್ಲರಿಗೂ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಕರೆದುಬಿಟ್ಟು ಜಿಲ್ಲೆಯ ಯಾರ್ಯಾರು ಮಾಧ್ಯಮ ಪತ್ರಕರ್ತರಿದ್ದಾರೋ ಅವ್ರೆಲ್ಲರಿಗೂ ಕರೆದುಬಿಟ್ಟು ಒಂದು ಮುಕ್ತವಾಗಿ ಬಹಳ ಚೆನ್ನಾಗಿ ಮಾತಾಡಿದ್ರು. ಅದೆಲ್ಲ ನನಗೆ ಇನ್ನೂ ಕಿವೇಲಿದೆ. ಬಟ್ ವಿಷಯ ಏನು ಗೊತ್ತಾ, ಅವರ ಕೆಳಗಿದ್ದಾರಲ್ಲ ಅವರು ರಾಜೇಗೌಡರಿಗಿಂತ ದೊಡ್ಡ ವ್ಯಕ್ತಿಗಳಾಗ್ಬಿಟ್ಟಿದ್ದಾರೆ. ಅವ್ರದ್ದು ಲೆವೆಲ್ ಹೆಂಗೆ ಗೊತ್ತಾ, DK ಶಿವಕುಮಾರ್, ಸಿದ್ದರಾಮಯ್ಯ, ಈ ರೇಂಜಲ್ಲಿ ನಾವಿದ್ದೀವಿ ಅಂತ ಅವ್ರ ಊರಲ್ಲೇ ಅವ್ರು ಅನ್ಕೋಬಿಟ್ಟವ್ರೆ. ಇನ್ಕ್ಲೂಡ್ ನನ್ನ ವಿಷಯದಲ್ಲೂ ಕೂಡ ಕೇವಲ ಒಂದು 30-40 ಸೈಟ್ ಇತ್ತು. ಆ ಸೈಟ್ ಜಾಗಕ್ಕೆ ಟ್ರಂಚ್ ಹೊಡಿಸ್ತಾರೆ ಇವರು. ಅದನ್ನ ಸಂಬಂಧಪಟ್ಟು ಎಲ್ಲಾರ ಗಮನಕ್ಕೂ ತಂದೆ. ನೋಡ್ರಿ, ಫಾರೆಸ್ಟ್ನರ್ ಏನ್ ಮಾಡ್ತಾರೆ ಎಲ್ಲಾ ಕಡೆ ನಡೀತದೆ, ಎಲ್ಲದೂ ಇದೆ. ಬಟ್ ಒಂದು 30-40 ಸೈಟಿಗೆ ಈ ತರ ಟ್ರಂಚ್ ಹೊಡೆದಾರೆ ಇವರು. ಅದು ರಾಜೇಗೌಡರು ಮಾಡಿಸಿದ್ದಲ್ಲ, ಇಲ್ಲಿರೋ ಸ್ಥಳೀಯ ದೊಡ್ಡ ಬಿಲ್ಡಪ್ಗಳು ಅನ್ಕೊಂಡ್ರಲ್ಲ ಅವ್ರುಗಳು ಮಾಡಿದ್ದು. ಇದು ನಂದೊಂದು ಅಭಿಪ್ರಾಯ. ಇಂಥದ್ದು ಎಷ್ಟಿದೆ ಇಡೀ ಕ್ಷೇತ್ರದಲ್ಲಿ ಲೆಕ್ಕ ಹಾಕಿ. ಇದೇ ಥರ ಮುಂದುವರೆದ್ರೆ ಮುಂದೆ ರಾಜಕೀಯ ಭವಿಷ್ಯ ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಿ. ಇದಿಷ್ಟು ಈ ಟೈಮಲ್ಲಿ ಹೇಳಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬಟ್ ನಾನು ಮುಕ್ತವಾಗಿ ಹೇಳಕ್ಕೆ ಹೋಗ್ತಿರೋದು ಇಷ್ಟೇ, ಯಾರಿಗೆ ಜನಾದೇಶ ಇದೆ, ಯಾರಿಗೆ ಅಧಿಕಾರ ಮಾಡೋಕ್ಕೆ ಅರ್ಹರಿದ್ದಾರೆ ಅದು ಅವ್ರು ಮಾಡ್ತಾರೆ, ಅವ್ರಿಗೆ ಸಿಕ್ಕಿದೆ. ಅದು ಸುಮ್ಮನೆ ಹಾಗೆ ಹೀಗೆ ಅಂದ್ಕೊಂಡು ಕೇಸ್ ಹಾಕೊಳ್ಳೋದು, FIR ಹಾಕೋದು, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ. ಕೋರ್ಟ್ ಇವತ್ತು ಮುಖ ಕೊಡ್ದಂಗೆ ಹೇಳ್ಬಿಟ್ಟಿದೆ. ದಯಮಾಡಿ ಇದನ್ನಿಲ್ಲ ಬಿಡಿ. ನಾನು ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ವೆರಿ ಸೀಕ್ರೆಟ್ ವಿಷಯವನ್ನು ಹೇಳ್ತೀನಿ. ನನ್ನ ಚಾನಲ್ನ ಫಾಲೋ ಮಾಡಿ. ಯಾಕೆ DK ಶಿವಕುಮಾರ್ ಅವರು ರಾಜೇಗೌಡರು ವಿಚಾರವಾಗಿ ಅಷ್ಟೊಂದು ರೊಚ್ಚಿಗೆದ್ದಿದ್ದಾರೆ, ರಾಜೇಗೌಡರ ಪರವಾಗಿ ಅವ್ರು ಯಾಕೆ ಅಷ್ಟೊಂದು ನಿಂತಿದ್ದಾರೆ, ಏನಿದ್ರ ಹಿನ್ನೆಲೆ ಇರುವಂಥದ್ದು, ಇದನ್ನ ನಾನು ಒಬ್ಬ ಒಳ್ಳೆ ವ್ಯಕ್ತಿ ಅವರಿಂದನೇ ಹೇಳಿಸ್ತೀನಿ ನಾನು ನಿಮಗೆ ಏನಾಗಿದೆ, ಆ ಸೀಕ್ರೆಟ್ ಏನು ಅಂತೇಳಿ. ಈ ಮಿಸ್ಟರ್ ಮಗನ ಮಿಸ್ ಮಾಡದೆ ಫಾಲೋ ಮಾಡಿ. ಥ್ಯಾಂಕ್ ಯು.